ಅಯ್ಯೋ ಬಾ ನೋಡಿ. ಏನ್ ನಡೀತಿದೆ? ಇಷ್ಟೊತ್ತರಲ್ಲಿ ಬ್ಯಾಗ್ ತಗೊಂಡು ಎಲ್ಲೋಗ್ತಿದ್ದೀರಾ? ಅದೇನು ಅಂದ್ರೆ ನಾನು ಮತ್ತೆ ರೀತು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿ ಮಾಡ್ತಾ ಇದೀವಿ. ನನ್ನ ಮಗನೇ ಸಾಯಿಸ್ಬಿಡ್ತೀನಿ ನಿನ್ನ. ಏನೋ ಕಡಿಮೆ ಮಾಡಿದ್ದೆ ನಿನ್ನ ಸಾಕೋದ್ರಲ್ಲಿ? ಏನ್ ಕಡಿಮೆ ಮಾಡಿದ್ದೆ? ನಾನ್ ನಿನ್ನ ಚೆನ್ನಾಗಿ ಓದಿಸಿ ಬೆಳೆಸಿ ಎಷ್ಟ್ ಚೆನ್ನಾಗಿ ನೋಡ್ಕೊಂಡೆ. ಅದಕ್ ಪ್ರತಿಕಾರ ಇದೇ ತೋರಿಸ್ತಿರೋದ? ಏನೋ ಕಡಿಮೆ ಮಾಡಿದ್ದೆ? ಏನೋ ಕಡಿಮೆ ಮಾಡಿದ್ದೆ ನಿನ್ಗೆ? ಏನು ಏನ್ ಕಡಿಮೆ ಮಾಡಿದ್ದೆ? ಸುಮಿತ್ ಏನು ತಪ್ಪಿಲ್ಲ, ಎಲ್ಲ ತಪ್ಪು ನಂದೆ. ಯಾಕಂದ್ರೆ ಸುಮಿತ್ನ ನಾನು ಪ್ರೀತಿಸ್ತೀನಿ. ಏ ನಾಲಾಯಕ್ ಹೆಂಗ್ಸು, ಇದೆಲ್ಲ ನಿಂದೇ ತಪ್ಪು. ನಿನ್ನ ಇಲ್ಲಿ ಕರ್ಕೊಂಡ್ ಬಂದು ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಚಿಕ್ಕಪ್ಪ, ನೀವ್ ಅವಳ ಬಗ್ಗೆ ಆತರ ಎಲ್ಲ ಮಾತಾಡ್ಬೇಡಿ. ಅವಳ ಬಗ್ಗೆ ಮಾತಾಡ್ಬೇಡಿ. ನನ್ನ ಮಗನೇ ಸುಮಿತ್, ಏನ್ ಮಾಡ್ದೆ ನೀನು? ಇವಾಗ ಏನಾಗುತ್ತೆ? ಇವ್ರು ಸತ್ತೋದ್ರು. ಏನೋ? ಈಗೇನ್ ಮಾಡೋದು? ಒಂದ್ ಕೆಲ್ಸ ಮಾಡೋಣ, ನಾವ್ ಓಡೋಗೋಣ. ನೀನ್ ಹುಚ್ಚಿನ? ನಾವ್ ಆಗ ಮಾಡಿದ್ರೆ ನಮ್ಮನ್ನ ಎಲ್ರು ಅನುಮಾನ ಪಡೋದು, ನಾವ್ ಸಿಕ್ಕಾಕೊಂಡ್ಬಿಡ್ತೀವಿ. ಇವಾಗ ಏನ್ ಮಾಡೋದು? ಒಂದ್ ಕೆಲ್ಸ ಮಾಡೋಣ, ಇವ್ರ ತಲೆ ಮೇಲೆ ಗಾಯ ಆಗಿದೆ. ಪೊಲೀಸರಿಗೆ ನಾವ್ ಇದನ್ನೇ ಹೇಳೋಣ, ಇವ್ರು ಕಾಲ್ ಜಾರ್ ಬಿದ್ಬಿಟ್ರು, ಇವ್ರ ತಲೆ ಗಾಯ ಆಯ್ತು, ಬಿದ್ದಿದ ತಕ್ಷಣ ಇವ್ರು ಸತ್ತೋದ್ರು ಅಂತ. ಸರಿಯಾಗಿದೆ. ಹಲೋ, ಪೊಲೀಸ್ ಸ್ಟೇಷನ್. ನಮ್ ಚಿಕ್ಕಪ್ಪ ಸತ್ತೋದ್ರು. ಅದು ಕಾಲ್ ಜಾರ್ ಬಿದ್ದಿದ್ರಿಂದ ಅವ್ರ ತಲೆಗೆ ಪೆಟ್ಟಾಯ್ತು. ಅವರು ಬಿದ್ದಿದ ತಕ್ಷಣ ಸತ್ತು ಹೋದ್ರು. ಹಾ, ಕಾಲ್ ಮಾಡಿದ್ದು ನೀವೇನಾ? ಹೌದು ಸರ್. ಇವ್ರು ಯಾರು ನಿನಗೆ? ಇವ್ರು ನಮ್ ಚಿಕ್ಕಪ್ಪ. ಮತ್ತೆ ಇವರು? ಇವ್ರ ವೈಫ್ ಮತ್ತೆ ನಮ್ ಚಿಕ್ಕಮ್ಮ. ವಾಟ್? ಹೌದು ಸರ್. ಪಾರೋಲ್, ಆಂಬ್ಯುಲೆನ್ಸ್ಗೆ ಫೋನ್ ಮಾಡು, ಮತ್ತೆ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸು. ಸರಿ ಸರ್. ಹಲೋ ಆಂಬ್ಯುಲೆನ್ಸ್. ಎಲ್ಲಿವರೆಗೂ? ಪೊಲೀಸ್ ಇನ್ವೆಸ್ಟಿಗೇಷನ್ ಮುಗಿಯಲ್ವೋ ಅಲ್ಲಿವರೆಗೂ ಈ ಊರ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ನೋಡಿ, ನಮ್ಗೆ ನಿಮ್ ಫೀಲಿಂಗ್ಸ್ ಎಲ್ಲ ಅರ್ಥ ಆಗುತ್ತೆ, ಆದರೆ ಇನ್ವೆಸ್ಟಿಗೇಷನ್ಗೆ ನಮ್ಗೆ ನಿಮ್ ಕಡೆಯಿಂದ ಏನಾದ್ರೂ ಸಹಾಯ ಬೇಕಿದ್ರೆ ನೀವು ನಮ್ಗೆ ಸಹಾಯ ಮಾಡ್ಲೇಬೇಕು. ಓಕೆ? ಸರಿ ಸರ್. ಸುಮಿತ್, ಯಾಕೋ ಗೊತ್ತಿಲ್ಲ, ನನಗ್ ತುಂಬಾ ಭಯ ಆಗ್ತಿದೆ. ಯಾರಿಗಾದ್ರೂ ಇದ್ರ ಬಗ್ಗೆ ಎಲ್ಲ ಗೊತ್ತಾಗೋದ್ರೆ? ನೀನೇನು ಟೆನ್ಷನ್ ಮಾಡ್ಕೋಬೇಡ, ಏನೇ ಆದ್ರೂ ನಾವು ನೋಡ್ಕೊಳ್ಳೋಣ. ಅಷ್ಟಕ್ಕೂ ನೀ ನನ್ ಜೊತೆ ಇದೆಯಲ್ಲ, ಮತ್ತೆ ಯಾಕೆ ಟೆನ್ಷನ್? ವಾ ವಾ ವಾ, ಎಂತ ಒಳ್ಳೆ ಪ್ರೇಮಿಕರಪ್ಪ. ನಮ್ಗನ್ಸುತ್ತೆ ನಾವು ಕೆಟ್ಟ ಸಮಯದಲ್ಲಿ ಬಂದ್ವಿ ಅನ್ಸುತ್ತೆ. ಇಲ್ಲ ಸರ್, ನೀವ್ ಅನ್ಕೊಂಡಿರೋ ಹಾಗೆ ಇಲ್ಲಿ ಏನೂ ಆಗಿಲ್ಲ ಸರ್. ಮಿಸ್ಟರ್ ಸುಮಿತ್, ಯು ಆರ್ ಅಂಡರ್ ಅರೆಸ್ಟ್. ಯಾಕೆ ಅಂತ ಹೇಳಿ? ನಿನ್ ಚಿಕ್ಕಪ್ಪನ ಸಾಯಿಸ್ತೀಯ ಅಲ್ವಾ, ಅದಕ್ಕೆ. ಏನು ಹುಚ್ಚಿ ತರ ಮಾತಾಡ್ತಿದ್ದೀರಾ? ನಾನು ಯಾಕೆ ಅವ್ರನ್ನ ಕೊಲೆ ಮಾಡ್ಲಿ? ಅವರು ನನ್ ಚಿಕ್ಕಪ್ಪ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅವ್ರು ಸತ್ತೋಗಿದ್ದು ಅವ್ರ ತಲೆ ಏಟ್ ಬಿದ್ದಿದ್ರಿಂದ. ಆದ್ರೆ ಅವ್ರ ದೇಹದಲ್ಲಿ ಅದೊಂದು ಏಟ್ ಬಿಟ್ಟು ಬೇರೆ ಎಷ್ಟೊಂದು ಏಟ್ಗಳೂ ಇದೆ. ಈಗ ಸತ್ಯ ಏನಂತ ನೀನಾಗೆ ಹೇಳ್ತೀಯ, ಇಲ್ಲ ನಾವ್ ಹೇಳಿಸ್ಬೇಕಾ?
ನಿಂತ್ಕೋ ನಿಂತ್ಕೋ. ನಿಂತ್ಕೋ ನಿಂತ್ಕೊಳ್ಳೋ. ಎಲ್ಗ ಹೋಗ್ತಾ ಇದ್ಯಾ? ನಿಂತ್ಕೋ ನನ್ ಮಗನೇ, ನಿಂತ್ಕೋ. ನಿಂತ್ಕೋ ನಿಂತ್ಕೋ, ಇಲ್ಲ ಅಂದ್ರೆ ನಿಂತ್ಕೋ 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 ನನ್ ಮಗನೇ. ಓಡ್ತೀಯಾ ಓಡ್ತೀಯಾ? ನಾನೇನು ಮಾಡಿಲ್ಲ ಸರ್, ನಾನೇನು ಮಾಡಿಲ್ಲ. ಉತ್ತರ ಕೊಡು, ನಿಜ ಹೇಳು. ಹೇಗ್ ಸಾಯಿಸ್ದೆ ನಿನ್ ಗಂಡನ? ಹೇಳು, ಬೇಗ ಹೇಳು, ನಿನ್ ಗಂಡನ್ ಹೇಗ್ ಸಾಯಿಸ್ದೆ ಅಂತ. ಹೇಳ್ತೀನಿ. ಹೇಳು ಹೇಳು ಹೇಳು. ಯಾಕೆ ಸಾಯಿಸ್ದೆ? ಯಾಕೆ ಸಾಯಿಸ್ದೆ ನಿಮ್ ಚಿಕ್ಕಪ್ಪನ? ಹೇಳು. ಹೇಳ್ತೀನಿ ಸರ್, ನಾನು ಹೇಳ್ತೀನಿ. ಸರ್, ಇವಳು ನನ್ನ ತಂಗಿ ಸರ್. ಇವಳು ಮಾಡುವಂಥ ಕೆಲಸ ನಿಮ್ಮ ಹತ್ರ ಯಾವುದಾದ್ರೂ ಇದ್ರೆ ದಯವಿಟ್ಟು ಹೇಳಿ, ತುಂಬಾ ಸಹಾಯ ಆಗತ್ತೆ ನಿಮ್ಮಿಂದ. ಸಂಜಯ್, ಈ ಕೆಲ್ಸ ಗಿಲ್ಸ ವಿಷಯ ಎಲ್ಲ ಬಿಟ್ಟಾಕು, ಅದಾದ್ಮೇಲೆ ಮಾತಾಡೋಣ. 7 ವರ್ಷ ಆಗ್ತಿದೆ ನಿನಗ್ ನಾನು ದುಡ್ಡು ಕೊಟ್ಟು. 4 ವರ್ಷದಿಂದ ಯಾವುದೇ ಬಡ್ಡಿನೂ ಕೊಡ್ತಿಲ್ಲ, ಅಸ್ಲೂ ಕೊಡ್ತಿಲ್ಲ. ಈಗ ನಿನ್ ಜಮೀನ್ ಮಾರೋದ್ ಬಿಟ್ರೆ ನನ್ನ ಹತ್ರ ಬೇರೆ ದಾರಿನೇ ಇಲ್ಲ. ಬೇಡ ಸರ್, ನನ್ನ ಜಮೀನು ಮಾರಕ್ಕೆ ಹೋಗ್ಬೇಡಿ. ನಮ್ಮ ಹೊಟ್ಟೆ ಜಮೀನಿಂದಾನೇ ತುಂಬ್ತಾ ಇದೆ ಸರ್. ಆ ಜಮೀನ್ ನೀವೇನಾದರೂ ಮಾರ್ಬಿಟ್ರೆ ನಾವು ಊಟ ಇಲ್ಲ ಸಾಯ್ಬೇಕು. ನಮ್ಮ ಜಮೀನು ಮಾರಬೇಡಿ ಸರ್. ನೀವೇನು ಹೇಳಿದ್ರು ನಾವು ಮಾಡ್ತೀವಿ. ನೋಡು ಸಂಜಯ್, ಏನಂದೆ ನಿನ್ ತಂಗಿ ಹೆಸರು? ಸರ್, ನೀತು ಅಂತ. ಓ, ರೀತುನಾ? ಸರಿ, ಇವಳು ಮದ್ವೆ ಬಗ್ಗೆ ಏನಾದ್ರೂ ಮಾತಾಡ್ತಿದ್ಯಾ? ಇಲ್ಲ ಸರ್, ಒಂದ್ ಕಡೆ ಮಾತು ನಡೀತಾ ಇದೆ. ಆದ್ರೆ ಹುಡುಗನ ಕಡೆ ವರದಕ್ಷಿಣೆ ಬೈಕ್ನ ಕೇಳ್ತಾ ಇದ್ರು. ನಮ್ ಕಡೆಯಿಂದ ಅದು ಕೊಡ್ಸಕ್ ಆಗಲ್ಲ. ನೋಡು ಸಂಜಯ್, ನನ್ನ ಹತ್ರ ಒಂದು ಐಡಿಯಾ ಇದೆ, ನಿನ್ಗೆ ಒಂದು ದಾರಿ ಇದೆ. ಹಾ ಸರ್, ನೀನು ಹಳೆ ಗೆಳೆಯ ಅಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಹಾ, ಅದರಿಂದ ನಿನ್ ಜಮೀನು ಉಳಿಯುತ್ತೆ, ಹಾ, ಮತ್ತೆ ನಿನ್ ತಂಗಿ ಮದ್ವೆನೂ ನಡೆಯುತ್ತೆ. ನೋಡು, ನಾನು ಒಂಟಿಯಾಗಿ ಇಲ್ಲಿ ಇರ್ತೀನಿ, ನನ್ ಮದ್ವೆನೂ ಆಗಿಲ್ಲ, ಅರ್ಥ ಆಯ್ತಾ? ಹಾ ಸರ್. ನಾನು ಆದ್ಮೇಲೆ ಈ ಆಸ್ತಿನ ಅನುಭವಿಸೋರು ಯಾರೂ ಇಲ್ಲ. ಹಾ ಸರ್. ಒಂದ್ ವೇಳೆ ನಿನಗೆ ಒಪ್ಪಿಗೆ ಅಂದ್ರೆ ನಾನ್ ನಿನ್ ತಂಗಿನ ಮದ್ವೆ ಆಗೋದಕ್ಕೆ ತಯಾರಾಗಿದ್ದೀನಿ. ಅವಳ ಜೀವನನು ಚೆನ್ನಾಗಿರುತ್ತೆ, ಮತ್ತೆ ನಿನ್ ಸಾಲನು ಮನ್ನಾ ಆಗುತ್ತೆ. ಸರಿ ಸರ್, ನೀವು ತುಂಬಾ ಒಳ್ಳೆ ವಿಷಯ ಹೇಳಿದ್ರಿ ಸರ್. ಸರಿ, ಹೋಗಿ ಮದ್ವೆ ವ್ಯವಸ್ಥೆ ಮಾಡು. ಒಳ್ಳೇದಾಗ್ಲಿ ಎಲ್ಲ. ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಸರ್. ಚಿಕ್ಕಮ್ಮ, ನಾನಿವತ್ತು ನಿಮ್ಗೆ ಫುಲ್ ಶಾಪಿಂಗ್ ಮಾಡಿಸಿದ್ದೀನಿ. ನಿಮ್ ಚಿಕ್ಕಪ್ಪನ ಹತ್ರ ಸ್ವಲ್ಪನೂ ಟೈಮ್ ಇಲ್ಲ, ಟೈಮೇ ಕೊಡಲ್ಲ ಅಂತಾರೆ. ನೀವ್ ಚಿಂತೆ ಮಾಡಬೇಡಿ, ನಿಮ್ಗೆ ಏನಾದ್ರೂ ಬೇಕಿತ್ತು ಅಂದ್ರೆ ನನಗೆ ಹೇಳಿ ಅಷ್ಟೇ, ನಾನು ಯಾವಾಗ್ಲೂ ಫ್ರೀ ಇರ್ತೀನಿ. ಆದ್ರೆ ನಿಮ್ ಚಿಕ್ಕಪ್ಪನ ಯೋಚನೆ ಮಾಡ್ಬೇಕಲ್ವಾ? ಅಯ್ಯೋ, ಅವ್ರು ತಮ್ಮ ಕೆಲಸದಲ್ಲಿ ಬಿಸಿ ಇರ್ತಾರೆ. ಗೊತ್ತಿಲ್ಲ ಎಲ್ ಬಿಸಿ ಆಗಿರ್ತಾರೆ ಅಂತ. ಅಯ್ಯೋ ಚಿಕ್ಕಮ್ಮ, ಚಿಕ್ಕಮ್ಮ ಕಾಲ್ ಹುಡುಕ್ತು ಅನ್ಸುತ್ತೆ. ಸುಮಿತ್ ನೋಡ್ತಾ ಇದೆ. ಎದ್ದೇಳಕ್ ಟ್ರೈ ಮಾಡಿ. ಅಯ್ಯೋ, ನಿಮ್ ಕಾಲು ಊದ್ಕೊಂಡ್ಬಿಟ್ಟಿದೆ. ಅಯ್ಯೋ, ಯಾಕೆ ಹೀಗಾಯ್ತು? ಬನ್ನಿ, ಆಯ್ತು. ಸುಮಿತ್, ನನ್ ಕೈಲಿ ನಿಲ್ಲಕ್ ಆಗ್ತಾ ಇಲ್ಲ. ಬನ್ನಿ. ಆರಾಮಾಗಿ ಹುಷಾರಾಗಿ ಬನ್ನಿ. ನಾವು ಬಂದ್ಬಿಟ್ವಿ. ಆರಾಮಾಗಿ. ನಾವು ಮನೆಗೆ ಬಂದ್ಬಿಟ್ವಿ ನೋಡಿ. ಎಲ್ಲಿ ನೋಡ್ತೀನಿ? ಓಹೋ, ನಿಮ್ಗೆ ಜೋರಾಗಿ ಏಟ್ ಬಿದ್ದಿದೆ. ನೀವು ಯೋಚನೆ ಮಾಡಬೇಡಿ, ನೀವು ಆರಾಮಾಗಿರಿ. ನಾನು ಹೋಗಿ ನಿಮ್ಗೆ ಔಷಧಿ ತರ್ತೀನಿ.
ನೋಡ್ತಾ ಇರಿ, ನಿಮ್ ಕಾಲ್ ನೋವು ಬೇಗ ಕಡಿಮೆ ಆಗ್ಬಿಡುತ್ತೆ. ಇಲ್ಲಿ ನೋವಿದ್ಯಾ? ಇಲ್ಲ, ಸ್ವಲ್ಪ ಮೇಲೆ. ಇಲ್ಲ, ಸ್ವಲ್ಪ ಮೇಲೆ. ಇಲ್ಲ, ಇಲ್ಲ, ಇನ್ ಸ್ವಲ್ಪ ಮೇಲೆ. ಇಲ್ಲ. ಹಾ, ಸರಿ ಆಗ್ಬಿಡುತ್ತೆ. ಓಕೆ. ನೀವು ನೋಡ್ತಾ ಇರಿ, ಆದಷ್ಟು ಬೇಗ ಸರಿ ಆಗುತ್ತೆ. ಸರಿನಾ? ಆರಾಮ್ ಮಾಡಿ. ಅಯ್ಯೋ, ನೀವ್ ಯಾವಾಗ ಬಂದ್ರಿ? ಓ ಸಾರಿ, ನನ್ನಿಂದ ನಿನ್ ನಿದ್ದೆ ಹಾಳಾಯ್ತು. ಇಲ್ಲ, ಸುಮ್ನೆ ಮಲಗಿದ್ದೆ, ನಿದ್ದೆ ಬರ್ತಿರ್ಲಿಲ್ಲ. ಸುಮಿತ್ ಹೇಳ್ದ ನಿನ್ಗೆ ಏಟಾಗಿದೆಯಂತೆ. ಸ್ವಲ್ಪ ಕಾಲಿಗೆ ಏಟಾಯ್ತು ಅಷ್ಟೇ. ಕಾಲ್ಗೇಟ್ ಬಿತ್ತ? ತೋರ್ಸು. ಓಹೋ, ಸ್ವಲ್ಪ ಜಾಸ್ತಿನೇ ಏಟಿದೆ. ಈಗ ಹೇಗಿದೆ? ಹುಷಾರಾಗಿರ್ಬೇಕಲ್ಲ, ಈ ತರ ಮಾಡಬಾರ್ದು. ನಿನ್ನ ಆರೋಗ್ಯ ನೋಡ್ಕೋ. ತುಂಬಾ ನೋವಾಗ್ತಿದ್ಯಾ? ಸರಿ, ನನ್ನ ಕಾಂಟ್ರಾಕ್ಟ್ ಬಗ್ಗೆ ಏನಾಯ್ತು? ಇವತ್ತು ಫೈಲ್ ಬರ್ಬೇಕಿತ್ತಲ್ವಾ? ಸುಮಿತ್, ಹಾ ಸ್ವಲ್ಪ ಕೇಳಕ್ ಬಾ. ಸರಿ, ಬರ್ತೀನಿ ನಾನು. ಹಾ ಚಿಕ್ಕಮ್ಮ, ಹೇಳಿ. ನನ್ಗೆ ಆ ಹೂವ ಬೇಕು, ಆದ್ರೆ ಅಲ್ಲಿವರೆಗೂ ನನ್ ಕೈ ಏನು? ಹೋಗ್ತಿಲ್ಲ. ಅಷ್ಟೇನಾ? ಹಾ. ತಗೊಳ್ಳಿ. ಅಯ್ಯೋ ಅಲ್ಲ, ನಾನೇ ಹೋಗಿದ್ಬೇಕು. ಚಿಕ್ಕಮ್ಮ, ನೀವಿದಿರಲ್ಲ, ಚಿಕ್ಕ ಮಕ್ಕಳ ತರ ಹಠ ಮಾಡ್ತೀರಾ. ಪ್ಲೀಸ್ ಬನ್ನಿ. ಕಿತ್ಕೊಳ್ಳಿ. ಅಯ್ಯೋ, ಅರೆ ಅರೆ, ಏನ್ ಚಿಕ್ಕಮ್ಮ, ನೀವು ಹೂ ಬಿಸಾಕ್ಬೇಕಿದ್ರೆ ಯಾಕೆ ಕಿತ್ರಿ? ನನಗದ್ ಇಷ್ಟ, ಅದಕ್ಕೆ ಹಾಗೆ ಮಾಡಿದ್ದು. ಕೆಲವೊಂದ್ಸಲ ನೀವು ಚಿಕ್ಕ ಮಕ್ಕಳ ತರನೇ ಆಡ್ತಾ ಇರ್ತೀರಾ, ಗೊತ್ತಾಯ್ತಾ? ಸುಮಿತ್, ನನ್ನ ಮನೆವರೆಗೂ ಬಿಡು, ನನ್ ಕಾಲ್ ತುಂಬಾ ನೋವ್ತಿದೆ. ನಿಮ್ ಕಾಲ್ ಅಷ್ಟೊಂದು ನೋವ್ತಾ ಇದ್ರೆ ನೀವ್ ಯಾಕೆ ಈ ತರ ಎಗರ್ತಾ ಇದ್ದೀರಾ? ಪ್ಲೀಸ್ ಕರ್ಕೊಂಡು ಹೋಗು. ಅರ್ಥ ಆಗಲ್ಲ ಅಲ್ವಾ? ನಡೀರಿ. ಆರಾಮಾಗಿ ಆರಾಮಾಗಿ. ನೀವ್ ಯಾಕೆ ಹೂ ಕೀಳ್ಬೇಕಿತ್ತು? ಸರಿ, ಯೋಚನೆ ಮಾಡ್ಬೇಡಿ. ನಾವು ಮೇಲೆ ಹೋಗ್ತೀವಲ್ಲ, ನಾನ್ ನಿಮ್ಗೆ ಔಷಧಿ ಹಚ್ತೀನಿ. ಆರಾಮಾಗಿ ಆರಾಮಾಗಿ. ಈಗ ಆರಾಮಾಯ್ತಾ? ಸುಮಿತ್, ಒಂದ್ ಕೆಲ್ಸ ಮಾಡ್ಕೊಡ್ತೀಯಾ? ಹೇಳಿ. ನನ್ ಕಾಲ್ ತುಂಬಾ ನೋವ್ತಾ ಇದೆ, ಸ್ವಲ್ಪ ಔಷಧಿ ಹಚ್ತೀಯಾ? ಸರಿ, ನಾನು ಈಗಲೇ ಕೆಳಗಡೆ ಹೋಗಿ ಔಷಧಿ ತರ್ತೀನಿ, ನೀವು ರೆಸ್ಟ್ ಮಾಡಿ.
ನೋಡಿ ಇಲ್ಲಿ ಇದನ್ನ ಹಾಕಿದ್ಮೇಲೆ ನಿಮ್ ನೋವು ಮಾಯ ಆಗ್ಬಿಡುತ್ತೆ. ತೋರ್ಸಿ ನಿಮ್ ಕಾಲ್ನ. ಹುಷಾರಾಗಿ ಮುಂದೆ ಚಾಚಿ. ಇಲ್ಲಿ ನೋವಿತ್ತಲ್ಲ? ಸುಮಿತ್, ನೀನಂದ್ರೆ ನನಗೆ ತುಂಬಾ ಇಷ್ಟ. ಥ್ಯಾಂಕ್ ಯು. ನೀವಂದ್ರೆ ನನಗೂ ಇಷ್ಟ. ಅರ್ಥ ಆಗ್ಲಿಲ್ವಾ? ನಾನ್ ನಿನ್ನ ಇಷ್ಟಪಡ್ತೀನಿ. ನೀವೇನ್ ಹೇಳ್ತಿದ್ದೀರಾ ಚಿಕ್ಕಮ್ಮ? ನೀವೇನೇನೋ ಹೇಳ್ತಿರ್ತೀರಾ. ಸುಮಿತ್, ನಾನ್ ನಿಜ ಹೇಳ್ತಿದ್ದೀನಿ. ನಿಜವಾಗ್ಲೂ ನೀನ್ ನನ್ಗೆ ತುಂಬಾ ತುಂಬಾ ಇಷ್ಟ. ಅಲ್ಲ, ನೀವು ಏನ್ ಹೇಳ್ತಿದ್ದೀರಾ ಚಿಕ್ಕಮ್ಮ? ಜನ ಏನಂತಾರೆ? ಮತ್ತೆ ಚಿಕ್ಕಪ್ಪ, ಚಿಕ್ಕಮ್ಮ, ನೀವೇನೇನೋ ಮಾತಾಡಬೇಡಿ. ಸುಮಿತ್, ನಿನಗೆ ಗೊತ್ತಿದೆ ನನ್ನ ಮದ್ವೆ ಯಾವ ಪರಿಸ್ಥಿತಿಯಲ್ಲಿ ಆಯ್ತು ಅಂತ. ಆದ್ರೆ ನನಗೂ ಕೆಲವು ಕನಸುಗಳಿದೆ. ನಂದೇ ಆದಂತ ಜೀವನ ಇದೆ. ನಾನು ಜೀವನ ಅನುಭವಿಸ್ಬೇಕು. ಆದ್ರೆ ಚಿಕ್ಕಮ್ಮ, ನಮ್ ಸಂಬಂಧದ ಬಗ್ಗೆ ಯೋಚನೆ ಮಾಡಿ. ಏನ್ ಚಿಕ್ಕಮ್ಮ ಚಿಕ್ಕಮ್ಮ ಅನ್ಕೊಂಡು ನನ್ನ ಚಿಕ್ಕಮ್ಮ ಚಿಕ್ಕಮ್ಮ ಅನ್ನೋದನ್ನ ಬಿಡು ಫಸ್ಟ್. ನೋಡಿ ಸುಮಿತ್, ಸುಮಿತ್, ನಾನ್ ನಿಜ ಹೇಳ್ತಾ ಇದೀನಿ. ನಾನ್ ನಿನ್ನ ಬಿಟ್ಟಿರೋಕ್ ಆಗಲ್ಲ. ನಾನ್ ನಿನ್ನ ತುಂಬಾ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನನ್ ಕಡೆ ನೋಡು. ಯಾಕೆ ನನ್ ಕಣ್ಣಲ್ಲಿ ನಿನಗ್ ಪ್ರೀತಿ ಕಾಣಿಸ್ತಿಲ್ವಾ? ರೀತು, ಇವತ್ತು ತುಂಬಾ ಸುಂದರವಾಗಿ ಕಾಣಿಸ್ತಿದ್ಯಾ. ಸರಿ, ನಾನು ಯೋಚನೆ ಮಾಡ್ತಿದ್ದೆ, ನಾವ್ ಯಾಕೆ ಒಂದ್ ಸ್ಟೆಪ್ ಮುಂದೆ ಹೋಗ್ಬಾರ್ದು? ಒಂದು ಮಗು ಪ್ಲಾನಿಂಗ್ ಮಾಡೋಣ. ಇವತ್ತು ನನ್ಗೆ ಹುಷಾರಿಲ್ಲ. ಏನು ಹುಷಾರಿಲ್ವಾ? ಕುಚ್ 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 ಕುಚ್. ನಾನ್ ಸರಿ ಮಾಡ್ಲಾ? ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತು, ಅದಕ್ಕೆ ಹೇಳ್ತಿರೋದು. ಒಳ್ಳೆ ಅವಕಾಶ. ನನ್ಗೆ ಮಂತ್ಲಿ ಪ್ರಾಬ್ಲಮ್ ಇದೆ. ಪ್ಲೀಸ್, ನನಗ್ ನಿದ್ದೆ ಬರ್ತಿದೆ. ಮಲ್ಕೊಳಕ್ ಬಿಡಿ. ಅಯ್ಯೋ, ರೀತು, ಏನಿದು? ಮೂಡ್ ಆಫ್ ಮಾಡ್ಬಿಟ್ಟೆ. ಅರೆ, ಏನಾಯ್ತು ಹೇಳು. ಸುಮಿತ್, ನಾನ್ ನಿಮ್ಮ ಚಿಕ್ಕಪ್ಪನ ಜೊತೆ ಜೀವನ ಮಾಡಕ್ ಆಗಲ್ಲ. ನನ್ನ ಇಲ್ಲಿಂದ ದೂರ ಕರ್ಕೊಂಡು ಹೋಗು. ನಿಮ್ಗೇನು ಹುಚ್ಚಿಡ್ದಿದ್ಯಾ? ನಾವ್ ಎಲ್ಲಿ ಹೋಗೋಣ? ಎಲ್ಲಿ ವಾಸ ಮಾಡೋಣ? ಸುಮಿತ್, ನಿನಗ್ ಎಲ್ಲಿಗೆ ಹೋಗ್ಬೇಕನ್ಸುತ್ತೋ ಅಲ್ಲಿಗೆ ಹೋಗೋಣ. ಆದ್ರೆ ನಾನು ಇಲ್ಲಿ ಇರಕ್ ಆಗಲ್ಲ. ನನ್ನ ಇಲ್ಲಿಂದ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗು. ಮತ್ತೆ ನೀನ್ ಹೇಗಿರ್ತೀಯೋ ಹಾಗೆ ಇರ್ತೀನಿ. ರೀತು, ನಿನ್ ತಲೆ ಕೆಟ್ಟ ಹೋಗಿದೆ. ನೀನ್ ಇಲ್ಲೇ ಇರ್ಬೇಕು ಚಿಕ್ಕಪ್ಪನ ಜೊತೆ. ಸುಮಿತ್, ನಿನಗ್ ಗೊತ್ತಾ ನೆನೆ ಏನಾಯ್ತಂತ? ನೆನೆ ಅವ್ರು ನನ್ನ ಮುಟ್ಟಕ್ ಬಂದಾಗ ನನ್ಗೆ ಹೇಗನ್ನಿಸ್ತಿತ್ತು ಅಂದ್ರೆ ನಾನು ಮಾರಾಟದಲ್ಲಿ ಖರೀದಿಸಿರೋ ವಸ್ತು ಅಂತ. ಯಾರಿಗ್ ಹೇಗ್ ಬೇಕೋ ಆ ರೀತಿ ಯೂಸ್ ಮಾಡ್ಕೊಂಡಿದ್ದಾರೆ. ನನಗೂ ಕೆಲವು ಫೀಲಿಂಗ್ಸ್ ಇದೆ, ನನಗೂ ಸ್ವಲ್ಪ ಕನ್ಸಿದೆ. ಆದ್ರೆ ನನ್ ಫೀಲಿಂಗ್ಸ್ ಯಾರಿಗ್ ಬೇಕಾಗಿದೆ? ಆದ್ರೆ ಏನೂ ಇಲ್ಲ. ನೀನ್ ನನ್ನ ನಿನ್ ಜೊತೆ ಕರ್ಕೊಂಡು ಹೋಗ್ತೀಯ ಅಂದ್ರೆ ಸರಿ.
ಸತ್ತೋಗ್ತೀನಿ, ಇಲ್ಲ ಆ ಮುದ್ಕನ್ ಜೊತೆ ಜೀವನ ಮಾಡಲ್ಲ.